ಇನ್ನು ಹೊಸ ವರ್ಷಾಚರಣೆಗೆ ಗದಗ ಜಿಲ್ಲೆಯೂ ಕೂಡ ಸಿದ್ಧಗೊಂಡಿದೆ. ಎಲ್ಲ ಕಡೆನೂ ಕೂಡ ಕಟ್ಟೆಚ್ಚರ ವಹಿಸುವಂತಹ ಕೆಲಸ ಗದಗ ಜಿಲ್ಲಾ ಪೊಲೀಸರಿಂದ ಆಗಿದೆ. ಹೆಚ್ಚೆಚ್ಚು ಪೊಲೀಸರ ನಿಯೋಜನೆಯನ್ನ ಮಾಡುವ ಮೂಲಕ ಹದ್ದಿನ ಕಣ್ಣಿರಿಸಿದ್ದಾರೆ ಗದಗ ಜಿಲ್ಲಾ ಪೊಲೀಸ್. ಹಾಗಿದ್ರೆ ಗದಗ ಜಿಲ್ಲೆಯಾದ್ಯಂತ ಯಾವ ರೀತಿ ಕಟ್ಟೆಚ್ಚರ ವಹಿಸಿದ್ದಾರೆ, ಎಷ್ಟು ಪೊಲೀಸರ ನಿಯೋಜನೆಯನ್ನ ಮಾಡಲಾಗಿದೆ ಅನ್ನೋದನ್ನ ನೋಡ್ತಾ ಹೋದ್ರೆ 4 ಡಿವೈಎಸ್ಪಿಗಳ ನಿಯೋಜನೆಯಾಗಿದೆ ಈ ಹೊಸ ವರ್ಷಾಚರಣೆಯ ಮೇಲೆ ನಿಗಾ ಇಡೋದಕ್ಕೇನೆ. ಸಂಭ್ರಮಾಚರಣೆಗೆ ಕ್ಷಣಗಣನೆ ಆರಂಭವಾಗಿದ್ದು ಮುದ್ರಣಕಾಶಿ ಗದಗ ಜಿಲ್ಲೆಯಲ್ಲಿ ಪೊಲೀಸರು ಭಾರಿ ಕಟ್ಟೆಚ್ಚರ ವಹಿಸಿದ್ದಾರೆ. ಗದಗ ಬೆಟಗೇರಿ ಅವಳಿನಗರದಲ್ಲಿ ಕೂಡ ಎಲ್ಲ ಸರ್ಕಲ್ನಲ್ಲಿ ಕೂಡ ಬ್ಯಾರಿಕೇಡ್ಗಳನ್ನು ಹಾಕಿ ವಾಹನಗಳನ್ನು ಕೂಡ ತಪಾಸಣೆ ಮಾಡ್ತೇವೆ ಅಂತ ಹೇಳಿ ಗದಗ ಎಸ್ಪಿ ಅವರು ರೋಹನ್ ಜಗದೀಶ್ ಅವರು ತಿಳಿಸಿದ್ದಾರೆ. ಅದೇ ರೀತಿಯಾಗಿ 4 ಡಿವೈಎಸ್ಪಿ 30 ಪಿಎಸ್ಐ ಸೇರಿದಂತೆ ಸುಮಾರು 800ಕ್ಕೂ ಹೆಚ್ಚು ಸಿಬ್ಬಂದಿಗಳನ್ನು ಕೂಡ ನಾವು ನಿಯೋಜನೆ ಮಾಡಿದ್ದೇವೆ. ಡ್ರಂಕ್ ಅಂಡ್ ಡ್ರೈವಿಂಗ್ ಮಾಡುವಂತಹವರ ಮೇಲೂ ಕೂಡ ವಿಶೇಷವಾಗಿ ಕಾರ್ಯಾಚರಣೆ ಕೂಡ ಮಾಡ್ತಾ ಇದ್ದಾರೆ. ಯಾವುದೇ ರೀತಿ ಪಾರ್ಟಿ ಆಗಿರ್ಬೋದು ಮತ್ತು ರಸ್ತೆಯಲ್ಲಿ ನಿಂತುಕೊಂಡು ವಿಜಯೋತ್ಸವ ಮಾಡ್ತಾ ಇದ್ರೆ ಆ ಸಮಯದಲ್ಲಿ ಕೂಡ ಪೊಲೀಸರು ಕಟ್ಟೆಚ್ಚರ ವಹಿಸ್ತಾ ಇದ್ದಾರೆ. ಮತ್ತು ಡ್ರೋನ್ ಕ್ಯಾಮೆರಾ ಕೂಡ ನಾವು ಬಳಕೆ ಮಾಡ್ತೇವೆ ಅಂತ ಹೇಳಿ ಕಾನೂನು ಉಲ್ಲಂಘನೆ ಮಾಡಿದರೆ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ನಾವು ಕೈಗೊಳ್ತೇವೆ ಅಂತ ಹೇಳಿ ಎಚ್ಚರಿಕೆ ಕೂಡ ಕೊಡ್ತಾ ಇದ್ದಾರೆ. ಸಂಭ್ರಮಾಚರಣೆ ಮಾಡಬೇಕು, ಡ್ರಂಕ್ ಅಂಡ್ ಡ್ರೈವ್ ಮಾಡೋದಾಗಿರ್ಲಿ, 3 ರೈಡಿಂಗ್ ಹೋಗೋದಾಗಿರ್ಲಿ, ಈ ಹೆಲ್ಮೆಟ್ ಇಲ್ಲಂಗೆ ವಾಹನ ಸಂಚಾರ ಮಾಡಿದ್ರೆ ಅವರ ಮೇಲೆ ನಾವು ಕಾನೂನು ಕ್ರಮ ಕೈಗೊಳ್ತೇವೆ ಅಂತ ಹೇಳಿ ಎಚ್ಚರಿಕೆ ಕೂಡ ನೀಡಿದ್ದಾರೆ. ಸಂಭ್ರಮಾಚರಣೆ ಮಾಡಲಿ, ಯಾವುದೇ ರೀತಿಯಿಂದ ಶಾಂತಿ ರೀತಿಯಿಂದ ಮಾಡಬೇಕು, ಅದನ್ನು ಬಿಟ್ಟು ಕಾನೂನು ಉಲ್ಲಂಘನೆ ಮಾಡಿ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಅಂತವರ ಮೇಲೆ ಕೂಡ ನಾವು ಕಾನೂನು ಕ್ರಮ ಕೈಗೊಳ್ತೇವೆ ಅಂತ ಹೇಳಿ ಇದೇ 24ರಿಂದ ಈವರೆಗೂ ಕೂಡ 200ಕ್ಕೂ ಹೆಚ್ಚು ಡ್ರಂಕ್ ಅಂಡ್ ಡ್ರೈವ್ ಕೇಸ್ಗಳನ್ನು ಕೂಡ ಗದಗ ಜಿಲ್ಲೆಯಾದ್ಯಂತ ಪೊಲೀಸರು ದಾಖಲೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಹೆಲ್ಮೆಟ್ ಹಾಕದೆ ಹೋದ್ರೂ ಕೂಡ ಅವರ ಮೇಲೆ ಕೂಡ ನಾವು ಕಾನೂನು ರೀತಿ ಕ್ರಮ ಕೈಗೊಳ್ತೇವೆ ಅಂತ ಹೇಳ್ತಾ ಇದ್ದಾರೆ. ಸಂಭ್ರಮಾಚರಣೆಗೆ ಶಾಂತ ರೀತಿಯಿಂದ ಮಾಡಬೇಕು, ಕಾನೂನು ಉಲ್ಲಂಘನೆ ಮಾಡಿದರೆ ಅವರ ವಿರುದ್ಧ ನಾವು ಸೂಕ್ತ ಕಾನೂನು ಕ್ರಮ ಕೈಗೊಳ್ತೇವೆ ಅಂತ ಹೇಳಿ ಗದಗ ಎಸ್ಪಿ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಇನ್ನು ಹೊಸ ವರ್ಷಾಚರಣೆಗೆ ಗದಗ ಜಿಲ್ಲೆಯೂ ಕೂಡ ಸಿದ್ಧಗೊಂಡಿದೆ. ಎಲ್ಲ ಕಡೆನೂ ಕೂಡ ಕಟ್ಟೆಚ್ಚರ ವಹಿಸುವಂತಹ ಕೆಲಸ ಗದಗ ಜಿಲ್ಲಾ ಪೊಲೀಸರಿಂದ ಆಗಿದೆ. ಹೆಚ್ಚೆಚ್ಚು ಪೊಲೀಸರ ನಿಯೋಜನೆಯನ್ನ ಮಾಡುವ ಮೂಲಕ ಹದ್ದಿನ ಕಣ್ಣಿರಿಸಿದ್ದಾರೆ ಗದಗ ಜಿಲ್ಲಾ ಪೊಲೀಸ್. ಹಾಗಿದ್ರೆ ಗದಗ ಜಿಲ್ಲೆಯಾದ್ಯಂತ ಯಾವ ರೀತಿ ಕಟ್ಟೆಚ್ಚರ ವಹಿಸಿದ್ದಾರೆ, ಎಷ್ಟು ಪೊಲೀಸರ ನಿಯೋಜನೆಯನ್ನ ಮಾಡಲಾಗಿದೆ ಅನ್ನೋದನ್ನ ನೋಡ್ತಾ ಹೋದ್ರೆ 4 ಡಿವೈಎಸ್ಪಿಗಳ ನಿಯೋಜನೆಯಾಗಿದೆ ಈ ಹೊಸ ವರ್ಷಾಚರಣೆಯ ಮೇಲೆ ನಿಗಾ ಇಡೋದಕ್ಕೇನೆ. ಸಂಭ್ರಮಾಚರಣೆಗೆ ಕ್ಷಣಗಣನೆ ಆರಂಭವಾಗಿದ್ದು ಮುದ್ರಣಕಾಶಿ ಗದಗ ಜಿಲ್ಲೆಯಲ್ಲಿ ಪೊಲೀಸರು ಭಾರಿ ಕಟ್ಟೆಚ್ಚರ ವಹಿಸಿದ್ದಾರೆ. ಗದಗ ಬೆಟಗೇರಿ ಅವಳಿನಗರದಲ್ಲಿ ಕೂಡ ಎಲ್ಲ ಸರ್ಕಲ್ನಲ್ಲಿ ಕೂಡ ಬ್ಯಾರಿಕೇಡ್ಗಳನ್ನು ಹಾಕಿ ವಾಹನಗಳನ್ನು ಕೂಡ ತಪಾಸಣೆ ಮಾಡ್ತೇವೆ ಅಂತ ಹೇಳಿ ಗದಗ ಎಸ್ಪಿ ಅವರು ರೋಹನ್ ಜಗದೀಶ್ ಅವರು ತಿಳಿಸಿದ್ದಾರೆ. ಅದೇ ರೀತಿಯಾಗಿ 4 ಡಿವೈಎಸ್ಪಿ 30 ಪಿಎಸ್ಐ ಸೇರಿದಂತೆ ಸುಮಾರು 800ಕ್ಕೂ ಹೆಚ್ಚು ಸಿಬ್ಬಂದಿಗಳನ್ನು ಕೂಡ ನಾವು ನಿಯೋಜನೆ ಮಾಡಿದ್ದೇವೆ. ಡ್ರಂಕ್ ಅಂಡ್ ಡ್ರೈವಿಂಗ್ ಮಾಡುವಂತಹವರ ಮೇಲೂ ಕೂಡ ವಿಶೇಷವಾಗಿ ಕಾರ್ಯಾಚರಣೆ ಕೂಡ ಮಾಡ್ತಾ ಇದ್ದಾರೆ. ಯಾವುದೇ ರೀತಿ ಪಾರ್ಟಿ ಆಗಿರ್ಬೋದು ಮತ್ತು ರಸ್ತೆಯಲ್ಲಿ ನಿಂತುಕೊಂಡು ವಿಜಯೋತ್ಸವ ಮಾಡ್ತಾ ಇದ್ರೆ ಆ ಸಮಯದಲ್ಲಿ ಕೂಡ ಪೊಲೀಸರು ಕಟ್ಟೆಚ್ಚರ ವಹಿಸ್ತಾ ಇದ್ದಾರೆ. ಮತ್ತು ಡ್ರೋನ್ ಕ್ಯಾಮೆರಾ ಕೂಡ ನಾವು ಬಳಕೆ ಮಾಡ್ತೇವೆ ಅಂತ ಹೇಳಿ ಕಾನೂನು ಉಲ್ಲಂಘನೆ ಮಾಡಿದರೆ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ನಾವು ಕೈಗೊಳ್ತೇವೆ ಅಂತ ಹೇಳಿ ಎಚ್ಚರಿಕೆ ಕೂಡ ಕೊಡ್ತಾ ಇದ್ದಾರೆ. ಸಂಭ್ರಮಾಚರಣೆ ಮಾಡಬೇಕು, ಡ್ರಂಕ್ ಅಂಡ್ ಡ್ರೈವ್ ಮಾಡೋದಾಗಿರ್ಲಿ, 3 ರೈಡಿಂಗ್ ಹೋಗೋದಾಗಿರ್ಲಿ, ಈ ಹೆಲ್ಮೆಟ್ ಇಲ್ಲಂಗೆ ವಾಹನ ಸಂಚಾರ ಮಾಡಿದ್ರೆ ಅವರ ಮೇಲೆ ನಾವು ಕಾನೂನು ಕ್ರಮ ಕೈಗೊಳ್ತೇವೆ ಅಂತ ಹೇಳಿ ಎಚ್ಚರಿಕೆ ಕೂಡ ನೀಡಿದ್ದಾರೆ. ಸಂಭ್ರಮಾಚರಣೆ ಮಾಡಲಿ, ಯಾವುದೇ ರೀತಿಯಿಂದ ಶಾಂತಿ ರೀತಿಯಿಂದ ಮಾಡಬೇಕು, ಅದನ್ನು ಬಿಟ್ಟು ಕಾನೂನು ಉಲ್ಲಂಘನೆ ಮಾಡಿ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಅಂತವರ ಮೇಲೆ ಕೂಡ ನಾವು ಕಾನೂನು ಕ್ರಮ ಕೈಗೊಳ್ತೇವೆ ಅಂತ ಹೇಳಿ ಇದೇ 24ರಿಂದ ಈವರೆಗೂ ಕೂಡ 200ಕ್ಕೂ ಹೆಚ್ಚು ಡ್ರಂಕ್ ಅಂಡ್ ಡ್ರೈವ್ ಕೇಸ್ಗಳನ್ನು ಕೂಡ ಗದಗ ಜಿಲ್ಲೆಯಾದ್ಯಂತ ಪೊಲೀಸರು ದಾಖಲೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಹೆಲ್ಮೆಟ್ ಹಾಕದೆ ಹೋದ್ರೂ ಕೂಡ ಅವರ ಮೇಲೆ ಕೂಡ ನಾವು ಕಾನೂನು ರೀತಿ ಕ್ರಮ ಕೈಗೊಳ್ತೇವೆ ಅಂತ ಹೇಳ್ತಾ ಇದ್ದಾರೆ. ಸಂಭ್ರಮಾಚರಣೆಗೆ ಶಾಂತ ರೀತಿಯಿಂದ ಮಾಡಬೇಕು, ಕಾನೂನು ಉಲ್ಲಂಘನೆ ಮಾಡಿದರೆ ಅವರ ವಿರುದ್ಧ ನಾವು ಸೂಕ್ತ ಕಾನೂನು ಕ್ರಮ ಕೈಗೊಳ್ತೇವೆ ಅಂತ ಹೇಳಿ ಗದಗ ಎಸ್ಪಿ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಇನ್ನು ಹೊಸ ವರ್ಷಾಚರಣೆಗೆ ಗದಗ ಜಿಲ್ಲೆಯೂ ಕೂಡ ಸಿದ್ಧಗೊಂಡಿದೆ. ಎಲ್ಲ ಕಡೆನೂ ಕೂಡ ಕಟ್ಟೆಚ್ಚರ ವಹಿಸುವಂತಹ ಕೆಲಸ ಗದಗ ಜಿಲ್ಲಾ ಪೊಲೀಸರಿಂದ ಆಗಿದೆ. ಹೆಚ್ಚೆಚ್ಚು ಪೊಲೀಸರ ನಿಯೋಜನೆಯನ್ನ ಮಾಡುವ ಮೂಲಕ ಹದ್ದಿನ ಕಣ್ಣಿರಿಸಿದ್ದಾರೆ ಗದಗ ಜಿಲ್ಲಾ ಪೊಲೀಸ್. ಹಾಗಿದ್ರೆ ಗದಗ ಜಿಲ್ಲೆಯಾದ್ಯಂತ ಯಾವ ರೀತಿ ಕಟ್ಟೆಚ್ಚರ ವಹಿಸಿದ್ದಾರೆ, ಎಷ್ಟು ಪೊಲೀಸರ ನಿಯೋಜನೆಯನ್ನ ಮಾಡಲಾಗಿದೆ ಅನ್ನೋದನ್ನ ನೋಡ್ತಾ ಹೋದ್ರೆ 4 ಡಿವೈಎಸ್ಪಿಗಳ ನಿಯೋಜನೆಯಾಗಿದೆ ಈ ಹೊಸ ವರ್ಷಾಚರಣೆಯ ಮೇಲೆ ನಿಗಾ ಇಡೋದಕ್ಕೇನೆ.
ಸಂಭ್ರಮಾಚರಣೆಗೆ ಕ್ಷಣಗಣನೆ ಆರಂಭವಾಗಿದ್ದು ಮುದ್ರಣ ಕಾಶಿ ಗದಗ ಜಿಲ್ಲೆಯಲ್ಲಿ ಪೊಲೀಸರು ಭಾರಿ ಕಟ್ಟೆಚ್ಚರ ವಹಿಸಿದ್ದಾರೆ. ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಕೂಡ ಎಲ್ಲ ಸರ್ಕಲ್ನಲ್ಲಿ ಕೂಡ ಬ್ಯಾರಿಕೇಡ್ಗಳನ್ನು ಹಾಕಿ ವಾಹನಗಳನ್ನು ಕೂಡ ತಪಾಸಣೆ ಮಾಡ್ತೇವೆ ಅಂತೇಳಿ ಗದಗ ಎಸ್ಪಿ ಅವರು ರೋಹನ್ ಜಗದೀಶ್ ಅವರು ತಿಳಿಸಿದ್ದಾರೆ. ಅದೇ ರೀತಿಯಾಗಿ 4 ಡಿವೈಎಸ್ಪಿ 30 ಪಿಎಸ್ಐ ಸೇರಿದಂತೆ ಸುಮಾರು 800ಕ್ಕೂ ಹೆಚ್ಚು ಸಿಬ್ಬಂದಿಗಳನ್ನು ಕೂಡ ನಾವು ನಿಯೋಜನೆ ಮಾಡಿದ್ದೇವೆ. ಡ್ರಂಕ್ ಅಂಡ್ ಡ್ರೈವಿಂಗ್ ಮಾಡುವಂತಹವರ ಮೇಲೂ ಕೂಡ ವಿಶೇಷವಾಗಿ ಕಾರ್ಯಾಚರಣೆ ಕೂಡ ಮಾಡ್ತಾ ಇದ್ದಾರೆ. ಯಾವುದೇ ರೀತಿ ಪಾರ್ಟಿ ಆಗಿರ್ಬೋದು ಮತ್ತು ರಸ್ತೆಯಲ್ಲಿ ನಿಂತುಕೊಂಡು ವಿಜಯೋತ್ಸವ ಮಾಡ್ತಾ ಇದ್ರೆ ಆ ಸಮಯದಲ್ಲಿ ಕೂಡ ಪೊಲೀಸರು ಕಟ್ಟೆಚ್ಚರ ವಹಿಸ್ತಾ ಇದ್ದಾರೆ ಮತ್ತು ಡ್ರೋನ್ ಕ್ಯಾಮೆರಾ ಕೂಡ ನಾವು ಬಳಕೆ ಮಾಡ್ತೇವೆ ಅಂತ ಹೇಳಿ ಕಾನೂನು ಉಲ್ಲಂಘನೆ ಮಾಡಿದರೆ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ನಾವು ಕೈಗೊಳ್ತೇವೆ ಅಂತೇಳಿ ಎಚ್ಚರಿಕೆ ಕೂಡ ಕೊಡ್ತಾ ಇದ್ದಾರೆ. ಸಂಭ್ರಮಾಚರಣೆ ಮಾಡಬೇಕು, ಡ್ರಂಕ್ ಅಂಡ್ ಡ್ರೈವ್ ಮಾಡೋದಾಗಿರ್ಲಿ, 3 ರೈಡಿಂಗ್ ಹೋಗೋದಾಗಿರ್ಲಿ, ಈ ಹೆಲ್ಮೆಟ್ ಇಲ್ಲಂಗೆ ವಾಹನ ಸಂಚಾರ ಮಾಡಿದ್ರೆ ಅವರ ಮೇಲೆ ನಾವು ಕಾನೂನು ಕ್ರಮ ಕೈಗೊಳ್ತೇವೆ ಅಂತೇಳಿ ಎಚ್ಚರಿಕೆ ಕೂಡ ನೀಡಿದ್ದಾರೆ. ಸಂಭ್ರಮಾಚರಣೆ ಮಾಡಲಿ, ಯಾವುದೇ ರೀತಿಯಿಂದ ಶಾಂತಿ ರೀತಿಯಿಂದ ಮಾಡಬೇಕು, ಅದನ್ನು ಬಿಟ್ಟು ಕಾನೂನು ಉಲ್ಲಂಘನೆ ಮಾಡಿ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಅಂತವರ ಮೇಲೆ ಕೂಡ ನಾವು ಕಾನೂನು ಕ್ರಮ ಕೈಗೊಳ್ತೇವೆ ಅಂತ ಹೇಳಿ ಇದೇ 24ರಿಂದ ಈವರೆಗೂ ಕೂಡ 200ಕ್ಕೂ ಹೆಚ್ಚು ಡ್ರಂಕ್ ಅಂಡ್ ಡ್ರೈವ್ ಕೇಸ್ಗಳನ್ನು ಕೂಡ ಗದಗ ಜಿಲ್ಲೆಯಾದ್ಯಂತ ಪೊಲೀಸರು ದಾಖಲೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಹೆಲ್ಮೆಟ್ ಹಾಕದೆ ಹೋದ್ರೂ ಕೂಡ ಅವರ ಮೇಲೆ ಕೂಡ ನಾವು ಕಾನೂನು ರೀತಿ ಕ್ರಮ ಕೈಗೊಳ್ತೇವೆ ಅಂತ ಹೇಳ್ತಾ ಇದ್ದಾರೆ. ಸಂಭ್ರಮಾಚರಣೆಗೆ ಶಾಂತ ರೀತಿಯಿಂದ ಮಾಡಬೇಕು, ಕಾನೂನು ಉಲ್ಲಂಘನೆ ಮಾಡಿದರೆ ಅವರ ವಿರುದ್ಧ ನಾವು ಸೂಕ್ತ ಕಾನೂನು ಕ್ರಮ ಕೈಗೊಳ್ತೇವೆ ಅಂತ ಹೇಳಿ ಗದಗ ಎಸ್ಪಿ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಇನ್ನು ಹೊಸ ವರ್ಷಾಚರಣೆಗೆ ಗದಗ ಜಿಲ್ಲೆಯೂ ಕೂಡ ಸಿದ್ದಗೊಂಡಿದೆ. ಎಲ್ಲಾ ಕಡೆನೂ ಕೂಡ ಕಟ್ಟೆಚ್ಚರ ವಹಿಸುವಂತಹ ಕೆಲಸ ಗದಗ ಜಿಲ್ಲಾ ಪೊಲೀಸರಿಂದ ಆಗಿದೆ. ಹೆಚ್ಚೆಚ್ಚು ಪೊಲೀಸರ ನಿಯೋಜನೆಯನ್ನ ಮಾಡುವ ಮೂಲಕ ಹದ್ದಿನ ಕಣ್ಣಿರಿಸಿದ್ದಾರೆ ಗದಗ ಜಿಲ್ಲಾ ಪೊಲೀಸ್. ಹಾಗಿದ್ರೆ ಗದಗ ಜಿಲ್ಲೆಯಾದ್ಯಂತ ಯಾವ ರೀತಿ ಕಟ್ಟೆಚ್ಚರ ವಹಿಸಿದ್ದಾರೆ, ಎಷ್ಟು ಪೊಲೀಸರ ನಿಯೋಜನೆಯನ್ನ ಮಾಡಲಾಗಿದೆ ಅನ್ನೋದನ್ನ ನೋಡ್ತಾ ಹೋದ್ರೆ 4 ಡಿವೈಎಸ್ಪಿಗಳ ನಿಯೋಜನೆಯಾಗಿದೆ ಈ ಹೊಸ ವರ್ಷಾಚರಣೆಯ ಮೇಲೆ ನಿಗಾ ಇಡೋದಕ್ಕೇನೆ. ಸಂಭ್ರಮಾಚರಣೆಗೆ ಕ್ಷಣಗಣನೆ ಆರಂಭವಾಗಿದ್ದು ಮುದ್ರಣ ಕಾಶಿ ಗದಗ ಜಿಲ್ಲೆಯಲ್ಲಿ ಪೊಲೀಸರು ಭಾರಿ ಕಟ್ಟೆಚ್ಚರ ವಹಿಸಿದ್ದಾರೆ. ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಕೂಡ ಎಲ್ಲ ಸರ್ಕಲ್ನಲ್ಲಿ ಕೂಡ ಬ್ಯಾರಿಕೇಡ್ಗಳನ್ನು ಹಾಕಿ ವಾಹನಗಳನ್ನು ಕೂಡ ತಪಾಸಣೆ ಮಾಡ್ತೇವೆ ಅಂತೇಳಿ ಗದಗ ಎಸ್ಪಿ ಅವರು ರೋಹನ್ ಜಗದೀಶ್ ಅವರು ತಿಳಿಸಿದ್ದಾರೆ. ಅದೇ ರೀತಿಯಾಗಿ 4 ಡಿವೈಎಸ್ಪಿ 30 ಪಿಎಸ್ಐ ಸೇರಿದಂತೆ ಸುಮಾರು 800ಕ್ಕೂ ಹೆಚ್ಚು ಸಿಬ್ಬಂದಿಗಳನ್ನು ಕೂಡ ನಾವು ನಿಯೋಜನೆ ಮಾಡಿದ್ದೇವೆ. ಡ್ರಂಕ್ ಅಂಡ್ ಡ್ರೈವಿಂಗ್ ಮಾಡುವಂತಹವರ ಮೇಲೂ ಕೂಡ ವಿಶೇಷವಾಗಿ ಕಾರ್ಯಾಚರಣೆ ಕೂಡ ಮಾಡ್ತಾ ಇದ್ದಾರೆ. ಯಾವುದೇ ರೀತಿ ಪಾರ್ಟಿ ಆಗಿರ್ಬೋದು ಮತ್ತು ರಸ್ತೆಯಲ್ಲಿ ನಿಂತುಕೊಂಡು ವಿಜಯೋತ್ಸವ ಮಾಡ್ತಾ ಇದ್ರೆ ಆ ಸಮಯದಲ್ಲಿ ಕೂಡ ಪೊಲೀಸರು ಕಟ್ಟೆಚ್ಚರ ವಹಿಸ್ತಾ ಇದ್ದಾರೆ ಮತ್ತು ಡ್ರೋನ್ ಕ್ಯಾಮೆರಾ ಕೂಡ ನಾವು ಬಳಕೆ ಮಾಡ್ತೇವೆ ಅಂತ ಹೇಳಿ ಕಾನೂನು ಉಲ್ಲಂಘನೆ ಮಾಡಿದರೆ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ನಾವು ಕೈಗೊಳ್ತೇವೆ ಅಂತೇಳಿ ಎಚ್ಚರಿಕೆ ಕೂಡ ಕೊಡ್ತಾ ಇದ್ದಾರೆ. ಸಂಭ್ರಮಾಚರಣೆ ಮಾಡಬೇಕು, ಡ್ರಂಕ್ ಅಂಡ್ ಡ್ರೈವ್ ಮಾಡೋದಾಗಿರ್ಲಿ, 3 ರೈಡಿಂಗ್ ಹೋಗೋದಾಗಿರ್ಲಿ, ಈ ಹೆಲ್ಮೆಟ್ ಇಲ್ಲಂಗೆ ವಾಹನ ಸಂಚಾರ ಮಾಡಿದ್ರೆ ಅವರ ಮೇಲೆ ನಾವು ಕಾನೂನು ಕ್ರಮ ಕೈಗೊಳ್ತೇವೆ ಅಂತೇಳಿ ಎಚ್ಚರಿಕೆ ಕೂಡ ನೀಡಿದ್ದಾರೆ. ಸಂಭ್ರಮಾಚರಣೆ ಮಾಡಲಿ, ಯಾವುದೇ ರೀತಿಯಿಂದ ಶಾಂತಿ ರೀತಿಯಿಂದ ಮಾಡಬೇಕು, ಅದನ್ನು ಬಿಟ್ಟು ಕಾನೂನು ಉಲ್ಲಂಘನೆ ಮಾಡಿ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಅಂತವರ ಮೇಲೆ ಕೂಡ ನಾವು ಕಾನೂನು ಕ್ರಮ ಕೈಗೊಳ್ತೇವೆ ಅಂತ ಹೇಳಿ ಇದೇ 24ರಿಂದ ಈವರೆಗೂ ಕೂಡ 200ಕ್ಕೂ ಹೆಚ್ಚು ಡ್ರಂಕ್ ಅಂಡ್ ಡ್ರೈವ್ ಕೇಸ್ಗಳನ್ನು ಕೂಡ ಗದಗ ಜಿಲ್ಲೆಯಾದ್ಯಂತ ಪೊಲೀಸರು ದಾಖಲೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಹೆಲ್ಮೆಟ್ ಹಾಕದೆ ಹೋದ್ರೂ ಕೂಡ ಅವರ ಮೇಲೆ ಕೂಡ ನಾವು ಕಾನೂನು ರೀತಿ ಕ್ರಮ ಕೈಗೊಳ್ತೇವೆ ಅಂತ ಹೇಳ್ತಾ ಇದ್ದಾರೆ. ಸಂಭ್ರಮಾಚರಣೆಗೆ ಶಾಂತ ರೀತಿಯಿಂದ ಮಾಡಬೇಕು, ಕಾನೂನು ಉಲ್ಲಂಘನೆ ಮಾಡಿದರೆ ಅವರ ವಿರುದ್ಧ ನಾವು ಸೂಕ್ತ ಕಾನೂನು ಕ್ರಮ ಕೈಗೊಳ್ತೇವೆ ಅಂತ ಹೇಳಿ ಗದಗ ಎಸ್ಪಿ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ.